ಓಕೆ, ಸೊ ನೆಕ್ಸ್ಟ್ ಸ್ಟೆಪ್ ನಾವು ಏನು ಮಾಡುವ ಅಂದರೆ ನಾವು ಇನ್ನೊಂದು ವೇರಿಯೇಬಲ್ ಟೈಪನ್ನು ಅರ್ಥ ಮಾಡ್ಕೊಳ್ಳೋದು. ನಾನೇನು ಮಾಡ್ತೇನೆ ಅಂದರೆ ವಿಲ್ ಗೋ ಹಿಯರ್, ಬ್ಯಾಂಕಿಂಗ್ ಅಪ್ಲಿಕೇಶನ್ ಆಯಿತು, ಮೇ ಬಿ ವಿಲ್ ಟೇಕ್ ಅನದರ್ ಎಕ್ಸಾಂಪಲ್. ಸೇ ವಿ ಆರ್ ಡೂಯಿಂಗ್ ಒಂದು Naukri.com ವೆಬ್ಸೈಟಿಗೆ ಪ್ರೋಗ್ರಾಮ್ ಬರಿತಾ ಇದ್ದೇವೆ. ಅಲ್ಲಿ ನಿಮಗೆ ಬೇರೆ ಬೇರೆ ಟೈಪ್ಸ್ ಆಫ್ ವೇರಿಯೇಬಲ್ಸ್ ಇರ್ತದೆ. ಈಗ ಯೂಸರ್ ಹತ್ರ ನೀವು ಬೇರೆ ಬೇರೆ ಟೈಪ್ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ತೀರಲ್ಲ, ಸೊ ಅದರಲ್ಲಿ ಒಂದು ಟೈಪ್ ಈಗ ನೇಮ್ ಅಥವಾ ಇಮೇಲ್ ಐ ಡಿ ಇದ್ದರೆ ದಿಸ್ ಇಸ್ ನಾಟ್ ಅ ನಂಬರ್, ಇದು ನಂಬರ್ ಅಲ್ಲ. ಸೊ ಅದನ್ನು ನಾವು ಇನ್ನೊಂದು ವೇರಿಯೇಬಲ್ ಟೈಪ್ ಆಗಿ ಕನ್ವರ್ಟ್ ಮಾಡ್ತೇವೆ. ಸೊ ಅದು ಸೇ ನಾನು ನೇಮ್ ತಗೋತೇನೆ, ನೇಮ್ ಈಸ್ ಮೈಕ್ರೋ ಡಿಗ್ರಿ ಅಲ್ಲ, ಸೊ ನೇಮ್ ಮೈಕ್ರೋ ಡಿಗ್ರಿಯನ್ನು ತಗೋತಾ ಇದ್ದೇನೆ, ಮೈಕ್ರೋ ಡಿಗ್ರಿ. ಅದನ್ನು ನಾನು ಒಂದು ವೇರಿಯೇಬಲ್ ಓಕೆ ನೇಮಿಗೆ ಅಸೈನ್ ಮಾಡ್ತೇನೆ, ನೇಮ್. ಓಕೆ, ದ ವೇರಿಯೇಬಲ್ ನೇಮ್ ಇಸ್ ನೇಮ್. ಮೈಕ್ರೋ ಡಿಗ್ರಿ ಅನ್ನೋದು ಇಟ್ಸ್ ಅ ಸ್ಟ್ರಿಂಗ್. ಸೊ ಸ್ಟ್ರಿಂಗ್ ಅಂದರೆ ಅದನ್ನು ನಾವು 2 ಕೊಟೇಶನ್ ಮಾರ್ಕ್ಸಲ್ಲಿ ಹಾಕ್ತಾ ಹೋಗಬೇಕು. ಸೊ ವೆನ್ ಯು ಡಿಫೈನ್ ಇಟ್ ಆಸ್ ಅ ಸ್ಟ್ರಿಂಗ್, ನೀವು ಕೊಟೇಶನ್ ಮಾರ್ಕ್. ಇನ್ನೊಂದು ಟೈಪ್ ಏನಿದೆ ಅಂದರೆ ನೀವು ಸಿಂಗಲ್ ಇದರಲ್ಲೂ ಹಾಕ್ಬೋದು. ಓಕೆ, ಸೊ ಬೋತ್ ವೇಸ್ ನೀವು ಸ್ಟ್ರಿಂಗ್ ವೇರಿಯೇಬಲ್ ಟೈಪನ್ನು ಡಿಫೈನ್ ಮಾಡ್ಬೋದು. ಸೊ ಈಗ ನಾವು 3 ಕಲ್ತ್ವಿ, ಒಂದು ಇಂಟೀಜರ್, ಇನ್ನೊಂದು ಫ್ಲೋಟಿಂಗ್ ಪಾಯಿಂಟ್ ನಂಬರ್ ದಟ್ ಇಸ್ ವಿತ್ ಅ ಡೆಸಿಮಲ್, ಇನ್ನೊಂದು ಸ್ಟ್ರಿಂಗ್. ಓಕೆ, ಸೊ ಸ್ಟ್ರಿಂಗ್ ಏನಂದರೆ ನೀವು ಎನಿ ಟೆಕ್ಸ್ಟ್, ಸೊ ನಿಮ್ಮ ಟೆಕ್ಸ್ಟ್ ಏನಿರ್ತದಲ್ಲ, ಈ ನಾರ್ಮಲ್ ಟೆಕ್ಸ್ಟ್, ಈಗ ಇಮೇಲ್ ಐ ಡಿ ಇಸ್ ಅ ಟೆಕ್ಸ್ಟ್, ನಿಮ್ಮ ನೇಮ್ ಅಥವಾ ಬೇರೆ ಲೊಕೇಶನ್ ಅದೆಲ್ಲ ನಿಮ್ಮ ಸ್ಟ್ರಿಂಗಿಗೆ ಕನ್ವರ್ಟ್ ಅಂತಲೇ ಹೇಳೋದು ವೇರಿಯೇಬಲ್ ಟೈಪ್. ಸೊ ದ್ಯಾಟ್ ಈಸ್ ದ ಥರ್ಡ್ ಒನ್. ಸೊ ನೆಕ್ಸ್ಟ್ ಬೇಸಿಕ್ ಟೈಪ್ ಏನಂದರೆ ಬೂಲಿಯನ್ ಅಂತಾರೆ. ಸೊ ನಿಮ್ಮ ಎಸ್ ಆರ್ ನೋ ಟೈಪ್ ಇರ್ತದಲ್ಲ, ಸೊ ಇಫ್ ಯು ಸಿ ಇಲ್ಲಿ ಈಸ್ ಅಗ್ರಿ ಟರ್ಮ್ಸ್ ಆರ್ ಕಂಡೀಷನ್ಸ್ ಅಂತ ಇದೆ. ಸೊ ಈ ಟೈಪ್ ಇರುವ ಎಸ್ ಆರ್ ನೋ ಅಂತ ಹಾಕ್ಕೊಂಡು ನೀವು ನಿಮ್ಮ ಪ್ರೋಗ್ರಾಮ್ ಬರಿಬೋದು. ಸೊ ಇಫ್ ದ ಯೂಸರ್ ಹ್ಯಾಸ್ ಅಕ್ಸೆಪ್ಟೆಡ್ ದ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಆಸ್ ನಾಟ್. ಸೊ ಅಕ್ಸೆಪ್ಟ್ ಮಾಡಿದರೆ ನಾವು ಅದನ್ನು ಟ್ರೂ ಅಂತ ಹಾಕ್ಕೋಬಿಟ್ಟು, ಸೊ ಟ್ರೂ ಅಂತ ಹಾಕಿಬಿಟ್ಟು ಅದನ್ನು ಯಾವ ವೇರಿಯೇಬಲ್ಗೆ ಅಸೈನ್ ಮಾಡ್ತೇವೆ, ಈಸ್ ಅಕ್ಸೆಪ್ಟೆಡ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್. ಸೊ ಇದನ್ನು ನಾನು ಇಲ್ಲಿ ಯೂಸ್ ಮಾಡಿ ಪ್ರಿಂಟ್ ಮಾಡ್ತೇನೆ. ಓಕೆ, ಸೊ ಇದನ್ನು ನಾನು ಕಾಪಿ ಇಲ್ಲಿ ನಾನು ಪೇಸ್ಟ್ ಮಾಡ್ತೇನೆ. ಆದಮೇಲೆ ನಾನು ಇದನ್ನು ಸ್ವಲ್ಪ ಕಟ್ ಮಾಡಿಬಿಟ್ಟು ಇಲ್ಲಿ ರನ್ ಮಾಡಿದರೆ ಯು ಸಿ ಟ್ರೂ ಅಂತ ಬರ್ತದೆ. ಓಕೆ, ಸೊ ಟ್ರೂ ಈಸ್ ಅಕ್ಸೆಪ್ಟೆಡ್. ಸೊ ಇಲ್ಲಿ ನಾವು ಇದು ಸ್ಟ್ರಿಂಗ್ ವೇರಿಯೇಬಲ್ ಟೈಪ್, ಇನ್ನೊಂದು ಇದು ಬೂಲಿಯನ್. ಸೊ ಇಫ್ ಯು ಸಿ ಇದು ಪೈಥನ್ ಇಸ್ ಅ ಕೇಸ್ ಸೆನ್ಸಿಟಿವ್ ಲ್ಯಾಂಗ್ವೇಜ್. ಅಂದರೆ ನಾನೀಗ ಬೂಲಿಯನನ್ನು ಇಲ್ಲಿ ಟ್ರೂ ಅನ್ನೋದನ್ನು ಸ್ಮಾಲ್ ಲೆಟ್ರಲ್ಲಿ ಬರೆದ್ರೆ ಇಟ್ ವಿಲ್ ಶೋ ಮಿ ಅನ್ ಎರರ್. ಓಕೆ, ಸೊ ಇದು ಇಟ್ ಶುಡ್ ಸ್ಟಾರ್ಟ್ ಫ್ರಮ್ ಅ ಕ್ಯಾಪಿಟಲ್ ಲೆಟರ್ ಆಮೇಲೆ ಟ್ರೂ. ಸೊ ಇದಕ್ಕೆ 2 ವ್ಯಾಲ್ಯೂ ಇರ್ತದೆ ವೆನ್ ಯು ಸೇ ಅ ಬೂಲಿಯನ್ ಅಲ್ಲ. ಸೊ ಒಂದು ಟ್ರೂ ಇಲ್ಲಿದ್ರೆ ಫಾಲ್ಸ್, ಫಾಲೋಯಿಂಗ್ ಅಲ್ಲ. ಸೊ ನೆಕ್ಸ್ಟ್ ಸ್ಟೆಪ್ ನಾವು ಏನು ಮಾಡುವ ಅಂದರೆ ಈ ಪೈಥನ್ನಲ್ಲಿ ಯಾಕೆ ಡಿಫ್ರೆಂಟ್ ಟೈಪ್ಸ್ ಆಫ್ ವೇರಿಯೇಬಲ್ಸ್ ಇದೆ ಅಂತ ಅರ್ಥ ಮಾಡ್ಕೊಳ್ಳಿ ಟ್ರೈ ಮಾಡುವ. ಸೊ ನಾರ್ಮಲಿ ನಿಮಗೆ ಗೊತ್ತಿರುವ ಹಾಗೆ ಕಂಪ್ಯೂಟರ್ಸ್ಗೆ ಈ ಇಂಗ್ಲೀಷ್ ಟರ್ಮ್ಸ್ ಗೊತ್ತಾಗೋದಿಲ್ಲ. ಸೊ ಆ್ಯಕ್ಚುಲಿ ಕಂಪ್ಯೂಟ್ರಿಗೆ ಗೊತ್ತಾಗೋದು ಒಂದೇ ಟೈಪ್ ಆಫ್ ಲ್ಯಾಂಗ್ವೇಜ್, ಅಂದರೆ ಝೀರೋಸ್ ಆರ್ ಒನ್ಸ್. ಸೊ ನಾವು ಪೈಥನ್ ಲ್ಯಾಂಗ್ವೇಜಲ್ಲಿ ಬರೆಯುವ ಸೊ ಈ ಡಿಫ್ರೆಂಟ್ ಟೈಪ್ಸ್ ಆಫ್ ವ್ಯಾಲ್ಯೂಸನ್ನು ಸ್ಟೋರ್ ಮಾಡ್ತೀವಲ್ಲ, ಸೊ ಅದು ಪೈಥನ್ ಇಂಟರ್ಪ್ರಿಟರ್ ಅಂತ ಇರ್ತದೆ. ಸೊ ಪೈಥನ್ ಇಂಟರ್ಪ್ರಿಟರ್ will convert these values into zeros and ones. Okay, so that is the thing which Python takes care of. So Python ಅದನ್ನು ಹ್ಯಾಂಡಲ್ ಮಾಡ್ತದೆ. ಸೊ ಒನ್ ಥಿಂಗ್ ಏನು ಮಾಡ್ತದೆ ಅಂದರೆ, ನೀವು ಪೈಥನಿಗೆ ಈ ವ್ಯಾಲ್ಯೂಸ್ ಕೊಡುವಾಗ, ಅಂದರೆ ನೀವು 45 ಅಂತ ಕೊಡುವಾಗ ಅಥವಾ ಈ 324 ಅಂತ ಕೊಡುವಾಗ ಅದು ಅದಕ್ಕೆ ಬೇಕಾಗಿರುವ ರೀತಿಯಲ್ಲಿ ಕನ್ವರ್ಟ್ ಮಾಡ್ಕೋತದೆ. ಅಂದರೆ ನಾನು ಮುಂಚೆನೇ ಹೇಳಿದ ಹಾಗೆ ಅದು ನಿಮ್ಮ ಬಾಕ್ಸಸ್ ಇದೆಯಲ್ಲ, ಸೊ ನಿಮ್ಮ ಬೇರೆ ಬೇರೆ ವೇರಿಯೇಬಲ್ ಟೈಪಿಗೆ, ಅಂದರೆ ನಿಮ್ಮದು ಇಂಟೀಜರಿಗೆ ಅಥವಾ ನಿಮ್ಮ ಫ್ಲೋಟಿಂಗ್ ಪಾಯಿಂಟಿಗೆ ಬೇರೆ ಬೇರೆ ಟೈಪ್ಸ್ ಆಫ್ ಸೈಜಸಲ್ಲಿ ಅಲೋಕೇಟ್ ಮಾಡ್ತದೆ. ಸೊ ನಿಮ್ಮ ಇಂಟೀಜರಿಗೆ ಒಂದು ಟೈಪ್ ಆಫ್ ಬಾಕ್ಸ್, ಒಂದು ಸಣ್ಣ ಬಾಕ್ಸ್, ನಿಮ್ಮ ಸ್ಟ್ರಿಂಗಿಗೆ ಮೇ ಬಿ ಒಂದು ದೊಡ್ಡ ಬಾಕ್ಸ್. ಓಕೆ, ನಿಮ್ಮ ಅಕೌಂಟ್ ಬ್ಯಾಲೆನ್ಸಿಗೆ ಬೇರೆ ಬೇರೆ ಟೈಪ್ ಬಾಕ್ಸ್ ಮಾಡಿಬಿಟ್ಟು ಅದನ್ನು ಎಫಿಷಿಯೆಂಟ್ ರೀತಿಯಲ್ಲಿ ಅದೇ ಆಟೋಮೆಟಿಕ್ ಆಗಿ ಮ್ಯಾನೇಜ್ ಮಾಡ್ತದೆ. ಆ್ಯಕ್ಚುಲಿ ನೀವು ಬೇರೆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಬರೆದಿದ್ರೆ ನಿಮಗೆ ಇಲ್ಲಿ ಇಂಟೀಜರ್ ಅಂತ ಡಿಫೈನ್ ಬೇರೆ ಮಾಡಬೇಕಾಗ್ತದೆ. ಸೊ ಪೈಥನ್ ಇಸ್ ಸ್ಮಾರ್ಟ್ ಇನ್ ದ್ಯಾಟ್ ರೆಸ್ಪೆಕ್ಟ್.
ಸೊ ಪೈಥನ್ ಏನು ಮಾಡ್ತದೆ ಅಂದರೆ ನೀವು ಕೊಟ್ಟಿರುವ ವ್ಯಾಲ್ಯೂಸನ್ನೇ ನೋಡಿಬಿಟ್ಟು ಅದೇ ಡಿಟರ್ಮೈನ್ ಮಾಡ್ತದೆ. ಓಕೆ, ಇದು ಇಂಟೀಜರ್ ಅಂತ, ಇದು ಫ್ಲೋಟಿಂಗ್ ಪಾಯಿಂಟ್ ಅಂತ. ಸೊ ಬೈ ಡಿಫಾಲ್ಟ್ ಪೈಥನ್ ವಿಲ್ ಹ್ಯಾಂಡಲ್ ದ್ಯಾಟ್. ಓಕೆ, ಸೊ ಈಗ ನಾವು ಬೇರೆ ಬೇರೆ ಟೈಪ್ ನೀವು ವೇರಿಯೇಬಲ್ ಡಿಫೈನ್ ಮಾಡಿದ ಹಾಗೆ ಪೈಥನ್ ಬೇರೆ ಬೇರೆ ಟೈಪ್ ಆಫ್ ಬಾಕ್ಸಸ್ಸನ್ನು ಕ್ರಿಯೇಟ್ ಮಾಡಿಬಿಟ್ಟು ಅದಕ್ಕೊಂದು ಲೇಬಲ್ ನೇಮ್ ಹಾಕಿಬಿಟ್ಟು ಅದಕ್ಕೆ ಎಫಿಷಿಯೆಂಟ್ ರೀತಿಯಲ್ಲಿ ಸ್ಟೋರ್ ಮಾಡ್ತದೆ. ಸೊ ನೆಕ್ಸ್ಟ್ ಟೈಮ್ ನೀವು ಆ ವೇರಿಯೇಬಲ್ ನೇಮ್ ಕರೆದಾಗ, ನೀವೀಗ ಪ್ರಿಂಟ್ ಅಂತ ಕೊಡಲಿಕ್ಕೆ ಆ ನೇಮ್ ಕರೆದಾಗ ಪೈಥನ್ ವಿಲ್ ಗೋ ದೇರ್, ಚೆಕ್ ದ ಲೇಬಲ್, ಆ ನೇಮನ್ನು ಎಲ್ಲಿದೆ ಅಂತ ಹುಡುಕ್ಬಿಟ್ಟು ಅದು ಆ ಬಾಕ್ಸನ್ನು ತೊಗೊಂಬಂದು ನಿಮ್ಗೆ ಅದರ ವ್ಯಾಲ್ಯೂ ಕೊಡ್ತದೆ. ಸೊ ದ್ಯಾಟ್ ಈಸ್ ಇಲ್ಲಿ ಪ್ರಿಂಟ್ ಮಾಡ್ತಾ ಇರೋದು. ಸೊ ಈಗ ನಾನು ಈಸ್ ಅಕ್ಸೆಪ್ಟೆಡ್ ಟರ್ಮ್ಸ್ ಬದಲು ನೇಮ್ ಅಂತ ಕೊಡ್ತೇನೆ. ಸೊ ನಾನು ಇಲ್ಲಿ ಪೈಥನ್ ರನ್ ಮಾಡಿದಾಗ ಏನಾಗ್ತದೆ ಅಂದರೆ ಅದು ವ್ಯಾಲ್ಯೂ ಹೋಗಿ ಹುಡ್ಕೊಂಡ್ಬಿಟ್ಟು ಆ ನೇಮ್ ಅನ್ನುವ ವ್ಯಾಲ್ಯೂವನ್ನು ತೊಗೊಂಬಂದು ನಮಗೆ ಕೊಡ್ತದೆ. ಓಕೆ, ಸೊ ಆ್ಯಸ್ ಅ ಪ್ರೋಗ್ರಾಮರ್ ನಾವು ಈಗ ಫಸ್ಟ್ ಸ್ಟೆಪ್ಪಲ್ಲಿ ಈ ಕೆಲವು 4 ವೇರಿಯೇಬಲ್ಸ್ ಟೈಪನ್ನು ಕಲ್ತೀವಿ. ಅಂದರೆ ಒಂದು ಇಂಟೀಜರ್ಸ್, ಅಂದರೆ ನಿಮ್ಮ ನಾರ್ಮಲ್ ನಂಬರ್ಸ್ 39 or 1 2 or 1 2 3 ಹಾಗೆದು. ನೆಕ್ಸ್ಟು ಫ್ಲೋಟಿಂಗ್ ಪಾಯಿಂಟ್ ನಂಬರ್ ಅಂದರೆ ಏನು, ಅಂದರೆ ವಿತ್ ಡೆಸಿಮಲ್ ನಂಬರ್ 1.234 ಅಂಥದ್ದು. ಸೊ ಥರ್ಡ್ ವೇರಿಯೇಬಲ್ ಟೈಪ್ ಯಾವ್ದು ಕಲ್ತ್ವಿ ಅಂದರೆ ಸ್ಟ್ರಿಂಗ್ಸ್, ಅಂದರೆ ಟೆಕ್ಸ್ಟ್, ನಿಮ್ಮ ನಾರ್ಮಲ್ ಟೆಕ್ಸ್ಟ್ ಇರ್ತದಲ್ಲ, ಮೈಕ್ರೋ ಡಿಗ್ರಿ ಆರ್ ಕನ್ನಡ ಆರ್ ಬೆಂಗಳೂರು ಅದು. ಸೊ ಫೋರ್ತ್ ಒನ್ ಇಸ್ ಎಸ್ ಆರ್ ನೋ ಟೈಪ್. ಎಸ್ ಆರ್ ನೋ ಟೈಪ್ ಅಂದರೆ ಟ್ರೂ ಆರ್ ಫಾಲ್ಸ್ ಎರಡೇ ವ್ಯಾಲ್ಯೂ ಇರ್ತದೆ. ಓಕೆ, ಸೊ ಬೇರೆ ಬೇರೆ ಟೈಪ್ ಯೂಸ್ ಮಾಡಿದ ಹಾಗೆ ನೀವು ಬೇರೆ ಬೇರೆ ಟೈಪ್ಸ್ ಆಫ್ ಟೆಕ್ಸ್ಟ್ ಅಥವಾ ಯಾವ ಡೇಟಾ ಟೈಪ್ ಇರ್ತದೆ ಅದನ್ನು ಯೂಸ್ ಮಾಡ್ಬೋದು. ಸೊ ನಿಮ್ಮ ಬೂಲಿಯನ್ದು ಏನು ಅಡ್ವಾಂಟೇಜ್ ಅಂದರೆ ಅದು ತುಂಬ ಕಡಿಮೆ ಸ್ಪೇಸ್ ಯೂಸ್ ಮಾಡ್ತದೆ, ಯಾಕಂದರೆ ಇದು ಫಾಲ್ಸ್ ಅಥವಾ ಟ್ರೂ ಎರಡೇ ವ್ಯಾಲ್ಯೂ ಅಲ್ಲ. ಸೊ ಪೈಥನ್ ವಿಲ್ ಎಫಿಷಿಯೆಂಟ್ಲಿ ಸ್ಟೋರ್, ಅದು ಕಡಿಮೆ ಆದಷ್ಟು ದ ಸ್ಮಾಲೆಸ್ಟ್ ಇದರಲ್ಲಿ ಸೇವ್ ಮಾಡ್ತದೆ. ಹಾಗೆ ಬೇರೆ ಬೇರೆ ಟೈಪ್ ಆಫ್ ಡೇಟಾ ಟೈಪ್ಸ್.